ಮೂರು ಸರಿ ಮುಳುಗಿಸಿ ಬ್ಯಾಕ್ ಸೈಡ್ ಇಂದ ರೆಡಿ. ರವಿ ನಿಮ್ದು ಆಯ್ತಾ? ಗಣಪತಿ ಬಪ್ಪ ಹಾಯ್ ಹಲೋ ನಮಸ್ಕಾರ. ಹೇಗಿದ್ದೀರಾ ಫ್ರೆಂಡ್ಸ್? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಸೊ ಇನ್ನೂ ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇದು ಗೌರಿ ಹಬ್ಬದ ದಿನದ ವ್ಲಾಗ್ ಆಗಿರುತ್ತೆ. ಬೆಳಿಗ್ಗೆನೆ ಬೇಗ ಎದ್ದು ಎಲ್ಲ ದೇವ್ರದ್ದು ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹಿಂದಿನ ದಿನನೇ ದೇವ್ರ ಪಾತ್ರೆ ಎಲ್ಲ ತೊಳೆದು ರೆಡಿ ಮಾಡಿದ್ದೆ. ನಾನು ಇಲ್ಲಿ ಲಕ್ಷ್ಮಿ ಮುಖವಾಡಕ್ಕೆ ಇವಾಗ ಬೆಳಿಗ್ಗೆ ಹಬ್ಬದ ದಿನ ಸೊ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಜನ ಕೇಳ್ತಾನೆ ಇರ್ತೀರಾ, ನಿಮ್ಮ ಮನೇಲಿರೋ ಲಕ್ಷ್ಮಿ ಮುಖವಾಡನ ಡೈಲಿ ಇಟ್ಟಿರ್ತೀರಾ ಅಂತ. ಹೌದು, ನಾನು ಡೈಲಿ ಇಡ್ತೀನಿ. ಸೊ ಇದು ತುಂಬ ವರ್ಷಗಳಿಂದ ಇಟ್ಟಿದ್ದೀನಿ ನಾನು ದೇವ್ರ ಮನೆಯಲ್ಲಿ ತೆಂಗಿನಕಾಯಿ ಕಳ್ಸಕ್ಕಿಟ್ಟು. ಸೊ ಇವತ್ತು ಲಕ್ಷ್ಮಿ ಮುಖವಾಡಕ್ಕೆ ಅಲಂಕಾರ ಮಾಡ್ಕೊಳ್ತಾ ಇದ್ದೀನಿ. ಕುಂಕುಮ ಎಲ್ಲ ಇಟ್ಟು ಓಲೆ ಬೇರೆದು ಹಾಕೋಣ ಹಬ್ಬ ಅಲ್ವಾ ಅಂತ ಬೇರೆ ಓಲೆನ ಹಾಕ್ಕೊಂಡೆ ಲಕ್ಷ್ಮಿ ಮುಖವಾಡಕ್ಕೆ. ಆಮೇಲೆ ಕೆನ್ನೆಗೆ ಗಂಧ ಎಲ್ಲ ಇಟ್ಟು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಕಿವಿಗೆ ಕಿವಿಗೆ ಹೋಲ್ ಮಾಡಿಸಿದ್ದೀನಿ. ಸೊ ಹಾಗಾಗಿ ಕಿವಿಗೆ ಓಲೆ ಹಾಕ್ಕೊಳ್ಬೋದು. ಮೂಗಿಗೆ ನಾನು ಏನೂ ಹಾಕೊಳಕ್ಕಾಗ್ತಾ ಇರಲಿಲ್ಲ. ಮೂಗು ಬಟ್ಟು ಇಡಕ್ಕೆ ಅದು ಹೋಲ್ ಮಾಡಿಲ್ಲ. ಸೊ ಏನು ಮಾಡೋದು ಅಂತ ಐಡಿಯಾ ಮಾಡ್ತಿದ್ದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ ಹೇಳಿದ್ಲು, ಈ ಥರ ಸ್ಟೋನ್ ಇರೋದು ಎರಡೂ ಸೈಡಲ್ಲಿ ಹಣೆದು ಬಟ್ಟಿರುತ್ತಲ್ವಾ, ಹಣೆ ಬಟ್ಟನ್ನ ಇಟ್ಬಿಡು ಚೆನ್ನಾಗಿ ಕಾಣಿಸುತ್ತೆ ಅಂತ. ಸೊ ಹಾಗಾಗಿ ನಾನು ಎರಡೂ ಸೈಡಲ್ಲಿ ಹಣೆ ಬಟ್ಟನ್ನ ಇಟ್ಟಿದ್ದೀನಿ. ಮೂಗಿಗೆ ತುಂಬ ಚೆನ್ನಾಗಿ ತುಂಬ ಲಕ್ಷಣವಾಗಿ ಕಾಣಿಸ್ತಾ ಇತ್ತು. ನನಗಂತೂ ಸಖತ್ ಖುಷಿ ಆಯಿತು. ಈ ಥರ ಚಂಬಿಗೆ ತೆಂಗಿನಕಾಯಿನ ಇಟ್ಟು ವಿಳೆದೆಲೆ ಎಲ್ಲ ಇಟ್ಟು ಜೋಡಿಸ್ಕೊಂಡು ತೆಂಗಿನಕಾಯಿಗೆನೆ ನಾನು ಇದನ್ನ ಟೈಟಾಗಿ ಮುಖವಾಡನ ಕಟ್ಬಿಡ್ತೀನಿ. ಈ ಮೇಲ್ಗಡೆ ಬಳೆ ಹಾಕೋದೇನಕ್ಕಪ್ಪ ಅಂದರೆ ಇದು ಮುಖವಾಡ ಮುಂದೆ ಜಗ್ಗದೇ ಇರಲಿ ಅಂತ ಆ ಮೇಲ್ಗಡೆ ಗ್ರೀನ್ ಕಲರ್ ಬಳೆನ ಹಾಕ್ತೀನಿ. ಆ್ಯಕ್ಚುಲಿ ನೈಟೇನೆ ಹಾರ ಎಲ್ಲ ಪೋಣಿಸಿ ಇಟ್ಟಿದ್ದೆ ನಾನು. ಇವಾಗ ಹಾಕೊಳ್ಳೋದಕ್ಕೆ ಅಂತ ಸ್ವಲ್ಪ ನೀರು ಹಚ್ಚಿ ಮುಗಿಸ್ಕೊಂಡು ಎಲ್ಲ ಫೋಟೋಗೂ ಹಾಕೊಳ್ಳೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ರಾತ್ರಿನೇ ಎಲ್ಲ ರೆಡಿ ಮಾಡಿ ದೇವ್ರ ಸಾಮಾನೆಲ್ಲ ತೊಳೆದು ಹೂವು ಎಲ್ಲ ಪೋಣಿಸಿ ಎಲ್ಲ ಇಟ್ಟಿದ್ದೆ. ಇವಾಗ ಬೆಳಿಗ್ಗೆ ಎದ್ದು ಸ್ನಾನ ಮಾಡಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ರಾಯರ ಫೋಟೋಗೆ ಮೊದಲು ಹೂವು ಎಲ್ಲ ಹಾಕೊಂಡ್ಬಿಡೋಣ ಅಂತ ಹಾಕ್ಕೊಳ್ತಾ ಇದ್ದೀನಿ. ಸೊ ಇದು ಹಬ್ಬದ ದಿನದ ವ್ಲಾಗು. ಇಲ್ಲಿ ಗಣೇಶನ ನೈವೇದ್ಯಕ್ಕೆ ಅಂತ ನಾನು ಪಂಚಕಜ್ಜಾಯನ ಮಾಡ್ಕೊಳ್ತಾ ಇದ್ದೀನಿ. ಸೌತಡ್ಕ ಗಣೇಶ ಟೆಂಪಲಲ್ಲಿ ಕೊಡ್ತಾರೆ. ತುಂಬಾ ಇಷ್ಟ ಆಗುತ್ತೆ. ನನಗಂತೂ ಸಖತ್ ಇಷ್ಟ ಇದು. ಹಾಗಾಗಿ ನಾನು ಮನೇಲೇ ಮಾಡ್ಕೊಳ್ಳೋಣ ಅಂತ ಇವತ್ತು ಮಾಡ್ಕೊಳ್ತಾ ಇದ್ದೀನಿ ಪೂಜೆಗೆ. ಮೊದಲಿಗೆ ಒಂದು ಪಾಂಡ್ಲೆನ ಇಟ್ಕೊಂಡು ತುಪ್ಪ ಹಾಕಿ ಅದಕ್ಕೆ ಗೋಡಂಬಿ ದ್ರಾಕ್ಷಿನೆಲ್ಲ ಫ್ರೈ ಮಾಡಿ ಇಟ್ಕೊಳ್ತಾ ಇದ್ದೀನಿ. ಸೊ ತುಂಬಾ ಚೆನ್ನಾಗಿರುತ್ತೆ ಇದಂತೂ. ನಾನಿಲ್ಲಿ ಬೆಲ್ಲನ ತುರಿದಾಕೊಳ್ತಾ ಇದ್ದೀನಿ. ಕುಟ್ಟಿ ಹಾಕಿದರೆ ಹಾಗೆ ಪುಡಿ ಆಗಲ್ಲ ಅಂತ ನೀಟಾಗಿ ಕೊಬ್ಬರಿ ತುರಿತೀವಲ್ವ ಅದರಲ್ಲಿ ತುರಿದು ಇಲ್ಲಿ ಹಾಕೊಳ್ತಾ ಇದ್ದೀನಿ. ಸೊ ಕಲಸೋದಕ್ಕೆ ಅಂತ. ಅದ್ರ ಜೊತೆಗೆ ತೆಂಗಿನಕಾಯಿ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಕೊಬ್ಬರಿ ಕೂಡ ಹಾಕೊಳ್ತಾರೆ. ಸೊ ನಾನಿಲ್ಲಿ ತೆಂಗಿನಕಾಯಿನ ತುರಿದು ಹಾಕೊಳ್ತಾ ಇದ್ದೀನಿ. ಪೇಪರ್ ಅವಲಕ್ಕಿನ ಯೂಸ್ ಮಾಡಿ ಮಾಡ್ತಾ ಇದ್ದೀನಿ. ಸೊ ಪೇಪರ್ ಅವಲಕ್ಕಿನ ಇದಕ್ಕೆ ಹಾಕ್ಕೊಂಡೆ. ಆ್ಯಕ್ಚುಲಿ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೆ. ಕಲಸೋದಕ್ಕಾಗಲಿಲ್ಲ ನೀಟಾಗಿ ಎಲ್ಲ ಕಡೆ ಕ್ಲೀನಾಗಿ ಕಲಿಸ್ಕೊಳ್ಬೇಕಲ್ವಾ, ಬೆಲ್ಲ ಎಲ್ಲ ಚೆನ್ನಾಗಿ ಇದಾಗಬೇಕು ಅಂತ. ಇನ್ನೊಂದು ಪಾತ್ರೆ ತೊಗೊಂಡು ಆ ಪಾತ್ರೆಗೆ ಹಾಕ್ಕೊಂಡು ಇವಾಗ ಕಲಿಸ್ಕೊಳ್ತಾ ಇದ್ದೀನಿ. ನಾನು ಆವಾಗಲೇ ತುಪ್ಪದಲ್ಲಿ ಫ್ರೈ ಮಾಡಿದ್ನಲ್ವ ಗೋಡಂಬಿ ದ್ರಾಕ್ಷಿ ಅದನ್ನೆಲ್ಲ ಹಾಕಿ ಚೆನ್ನಾಗಿ ನೀರೆಲ್ಲ ಏನು ಹಾಕೋದು ಬೇಡ, ಹಾಗೆಯೇ ಕೈಯಲ್ಲೇ ನೀಟಾಗಿ ಕಲಿಸ್ಕೊಳ್ಬೇಕು. ತುಂಬ ಚೆನ್ನಾಗಿರುತ್ತೆ ಇದಂತೂ. ನನಗಂತೂ ಸಖತ್ ಇಷ್ಟ. ಮತ್ತು ಗಣೇಶನಿಗೆ ತುಂಬ ಪ್ರಿಯವಾಗಿರೋ ಅಂಥದ್ದಂತೆ. ಹಾಗಾಗಿ ಒಂದು ಬಾಳೆದೆಲೆ ನಮ್ಮ ಗಿಡದಲ್ಲೇ ಒಂದು ಬಾಳೆದೆಲೆ ಬಿಟ್ಟಿತ್ತು. ಅದನ್ನು ಕಟ್ ಮಾಡಿಕೊಂಡು ಸೊ ತೊಗೊಂಡು ಬಂದು ನೈವೇದ್ಯಕ್ಕೆ ಇಡೋಣ ಅಂತ ಇಡ್ತಾ ಇದ್ದೀವಿ. ಸೊ ನೈವೇದ್ಯ ಮಾಡಿ ಎಲ್ಲ ಪೂಜೆ ಎಲ್ಲ ಆದಮೇಲೆ ಮಕ್ಕಳು ತಿಂದು ಸಖತ್ ಖುಷಿಪಟ್ಟರು. ಚೆನ್ನಾಗಿದೆ ಕಣಮ್ಮ ಅಂತ. ತುಂಬಾ ಚೆನ್ನಾಗಿತ್ತು. ದೇವ್ರ ಮನೆದೆಲ್ಲ ರೆಡಿ ಮಾಡಿ ಇಟ್ಟಿದ್ದಾದ್ಮೇಲೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ಗೌರಿ ಹಬ್ಬ ಅಲ್ವಾ, ಹಾಗಾಗಿ ನಾನು ಸ್ಯಾರಿ ಹಾಕ್ಕೊಂಡೆ ಸೊ ಪೂಜೆ ಮಾಡೋದಕ್ಕೆ ಅಂತ. ಈ ನೆಕ್ ಪೀಸ್ನ ಲಾಸ್ಟ್ ಲಾಗಲ್ಲಿ ನಿಮಗೆ ತೋರಿಸಿದ್ದೆ. ಇದು ನಾನು ಮೀಶೋಯಿಂದ ತೊಗೊಂಡಿದ್ದು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಅದರಲ್ಲೂ ಆ ಇಯರಿಂಗ್ಸ್ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ತುಂಬ ಸ್ವಲ್ಪ ದೊಡ್ಡ ಸೈಜಲ್ಲಿ ಇಯರಿಂಗ್ನ ಕೊಟ್ಟಿದ್ದಾರೆ, ಕಳಿಸಿದರೆ ತುಂಬಾ ಚೆನ್ನಾಗಿದೆ. ಸೊ ಈ ಸ್ಯಾರಿಗಂತೂ ಅದು ಎದ್ದು ಕಾಣಿಸ್ತಾ ಇತ್ತು, ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ನನ್ನ ಹಸ್ಬೆಂಡ್ ಕೂಡ ಹೇಳ್ತಾ ಇದ್ರು ಚೆನ್ನಾಗಿದೆ ಅಂತ. ನಾನಿಲ್ಲಿ ದೇವ್ರ ಮನೆಗೆಲ್ಲ ದೀಪ ಹಚ್ಚುತ್ತಾ ಇದ್ದೆ. ಹರ್ಷ ನೋಡಿ ಇವಾಗ ಅವ್ನು ರಂಗೋಲಿನ ಅಚ್ಚು ತೊಗೊಂಡು ರಂಗೋಲಿ ಹಾಕ್ಕೊಳ್ತಾ ಇದ್ದಾನೆ. ನಾನು ಕೈಯಿಂದನೇ ಮೊದಲೇ ರಂಗೋಲಿ ದೇವ್ರ ಮನೆ ಮುಂದೆ ಹಾಕ್ಕೊಂಡಿದ್ದೆ. ಬಟ್ ನಾನು ಹಾಕ್ತೀನಿ ಅಮ್ಮ ಅಂತ ಅವನು ಈ ಅಚ್ಚು ಒಂದಷ್ಟು ಇಟ್ಕೊಂಡಿದ್ದೀನಿ, ಅದರಲ್ಲಿ ಹಾಕ್ತಾ ಇದ್ದಾನೆ. ಪಾಪ ಅವ್ನಿಗೆ ಯಾಕೆ ನಿರಾಸೆ ಮಾಡೋದು ಅಂತ, ಸರಿ ಹಾಕು ನಿನ್ಗೇನು ಇಷ್ಟ ಆಗುತ್ತೋ ಅದನ್ನು ಅಂತ ಹೇಳಿದ್ದೆ. ಅವನು ಹಾಕ್ಕೊಳ್ತಾ ಕೂತ್ಕೊಂಡಿದ್ದಾನೆ. ಮಕ್ಕಳು ಒಂದೊಂದ್ಸತಿ ಅವರು ಮಾಡ್ತಾ ಇರ್ತಾರಲ್ವ. ಸೊ ಹಾಕಿದ್ದೆಲ್ಲ ಆದಮೇಲೆ ಇವಾಗ ಪೂಜೆ ಮಾಡೋದಕ್ಕೆ ಮುಂಚೆ ದೀಪ ಎಲ್ಲ ಹಚ್ಚಿಟ್ಟು ನಾನಿಲ್ಲಿ ಗೌರಿದು ದಾರಾನ ಕಟ್ತಾ ಇದ್ದೀನಿ ಮಕ್ಳಿಗೆ ಕಟ್ಟಿ ಸೊ ಗಂಧ ಇಟ್ಟು
ಇಬ್ರಿಗೂನು ರೆಡಿ ಮಾಡ್ಕೊಂಡು ಪೂಜೆ ಮಾಡೋಣ ಅಂತ. ಇವತ್ತು ಹೇಗೂನು ಭದ್ರಾವತಿಗೆ ಹೋಗ್ಬೇಕು ನಾವು. ಸೊ ಹಿಂದಿನ ದಿನನೇ ಹೋಗ್ತಾ ಇದ್ವಿ. ನಮ್ಮ ಅತ್ತೆ ಮನೇಲಿ ಎಡೆ ಹಾಕ್ತಾರೆ. ಗಣೇಶ ಹಬ್ಬದ ದಿನ ಅಲ್ಲಿ ಎಡೆ ಇಡೋದು. ನನ್ನ ಹಸ್ಬೆಂಡ್ ಅವರ ಅಜ್ಜಿ ತಾತಂಗೆ ಎಡೆ ಇಡ್ತಾರೆ. ಸೊ ನಾವು ಹಿಂದಿನ ದಿನನೇ ಹೋಗ್ಬೇಕಾಗಿತ್ತು. ರಜಾ ಇಲ್ಲ ಅಂತ ಇವತ್ತು ಹೊರಟಿದ್ದೀವಿ. ಮಕ್ಳಿಗೆಲ್ಲ ಇವತ್ತು ರಜಾ ಅಂತ ನಿನ್ನೆ ಮೆಸೇಜ್ ಬಂತು. ನನ್ನ ಹಸ್ಬೆಂಡ್ ಇವತ್ತು ಒಂದ್ ದಿವಸ ರಜಾ ಹಾಕಿ ಹೇಗೂನು ಹೋಗೋಣ ಅಂತ ಎಲ್ಲಾರೂನು ಸೇರ್ಕೊಂಡು ಹಬ್ಬ ಮಾಡಿದ್ರೆ ಚೆನ್ನಾಗಿರತ್ತೆ ಅಂದ್ಕೊಂಡು ಸೊ ಈಗ ಎಲ್ಲರೂ ರೆಡಿ ಆಗ್ತಿದೀವಿ. ಫಸ್ಟ್ ನಮ್ಮನೇಲಿ ಸ್ನಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಹೊರಡೋಣ ಅಂತ. ನಾನು ಕೂಡ ಇವಾಗ ಹಸ್ಬೆಂಡಿಗೆ ಕಂಕಣ ಕಟ್ಟಿ ಸೊ ಯಾವುದೇ ಪೂಜೆ ಆಗಿರಲಿ ಕಂಕಣ ಕಟ್ಟಿ ಸಂಕಲ್ಪ ಮಾಡಿ ಪೂಜೆ ಮಾಡೋದ್ರಿಂದ ತುಂಬಾನೇ ಒಳ್ಳೇದಾಗತ್ತೆ. ಸೊ ಹಾಗಾಗಿ ನಮ್ಮನೇಲಿ ಯೂಶುವಲಿ ಈ ಥರ ಫಾಲೋ ಮಾಡ್ತೀವಿ. ನಾನಿಲ್ಲಿ ದಾರನ ಕಟ್ಟಿಸ್ಕೊಳ್ತಾ ಇದ್ದೀನಿ. ಕಟ್ಟಿಸಿದ್ದಾದ್ಮೇಲೆ ಎಲ್ಲ ಸೇರಿಕೊಂಡು 4 ಜನ ಪೂಜೆ ಮಾಡ್ತೀವಿ. ಕಂಕಣ ಎಲ್ಲ ಕಟ್ಟಿದ್ದಾದ್ಮೇಲೆ ಪೂಜೆ ಮಾಡೋಣ ಅಂತ ಪೂಜೆ ಮಾಡ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟೊಂದು ಜನ ಕಮೆಂಟ್ ಹಾಕ್ತಾ ಇರ್ತೀರಾ, ನಿಮ್ಮನೆ ದೇವ್ರ ಮನೆ, ದೇವ್ರ ಫೋಟೋ, ನೀವು ಆ ಲಕ್ಷ್ಮಿ ಕೂರ್ಸೋದೆಲ್ಲ ತುಂಬ ಇಷ್ಟ ಆಗತ್ತೆ, ಚೆನ್ನಾಗಿ ಮಾಡ್ತೀರಾ ಅಂತ. ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನನಗೆ ದೇವ್ರ ಮನೆನ ರೆಡಿ ಮಾಡೋದು, ದೇವ್ರ ಮನೇಲಿ ಅಲಂಕಾರ ಮಾಡೋದು, ದೇವರಿಗೆ ಪೂಜೆ ಮಾಡೋದು, ತುಪ್ಪದಾರ್ತಿ ಮಾಡೋದು, ರಾಯರಿಗಂತೂ ತುಪ್ಪದಾರ್ತಿ ಮಾಡೋದು ಅಂದರೆ ನಂಗೆ ತುಂಬ ಇಷ್ಟ ಆಗತ್ತೆ. ಸೊ ಹಾಗಾಗಿ ಪ್ರತಿದಿನ ಹಬ್ಬದ ಟೈಮಲ್ಲಂತೂ ಈ ಥರ ಹೂವು ಎಲ್ಲ ಪೋಣಿಸಿ ಹಾಕೋದು, ಆಮೇಲೆ ನನಗೆ ಅಲಂಕಾರ ಮಾಡೋದು ದೇವ್ರ ಮನೆ ಅಂದರೆ ತುಂಬಾ ಇಷ್ಟ. ಸೊ ಹಾಗಾಗಿ ನಾನು ಇದನ್ನ ಫಾಲೋ ಮಾಡ್ತೀನಿ. ಹೇಗೂನು ಪ್ರಸಾದಕ್ಕೆಲ್ಲ ನೈವೇದ್ಯಕ್ಕೆ ಪಂಚ ಕಜ್ಜಾಯ ಮಾಡಿದ್ದೆ, ಮತ್ತು ಟಿಫನಿಗೆ ಇವತ್ತು ಚಿತ್ರಾನ್ನ ಮಾಡಿದ್ದೀನಿ. ಅಮ್ಮನವ್ರಿಗೂ ಇಷ್ಟ ಆಗತ್ತೆ ಅಂತ. ಸೊ ಹಾಗಾಗಿ ದೇವ್ರಿಗೆಲ್ಲ ಜೋಡಿಸ್ಕೊಂಡು ಇದು ಇವತ್ತು ಮೇಯ್ನಾಗಿ ಗರಿಕೆ ಇಟ್ಟು ಪೂಜೆ ಮಾಡಬೇಕಂತೆ. ಹಂಗಾಗಿ ಹರ್ಷ ಸೊ ಹೋಗಿ ಗರಿಕೆನ ಕಿತ್ಕೊಂಡು ಬಂದು ಎಲ್ಲ ಕಟ್ಟಿಕ್ಕಿದ್ದಾನೆ. ಅವರೆಲ್ಲ ಟಿಫನ್ ತಿಂದಾಯ್ತು. ಇವಾಗ ನಾನು ಪೂಜೆ ಎಲ್ಲ ಮುಗಿಸಿದ್ದಾದ್ಮೇಲೆ ತಿಂಡಿ ತಿಂತಾ ಇದ್ದೀನಿ. ಹೇಗೂ ಹೊರಡ್ಬೇಕಲ್ವಾ? ಸೊ ಹಾಗಾಗಿ ಟಿಫನ್ ತಿನ್ಕೊಂಡೇ ಹೋಗೋಣ ಅಂತ ಟಿಫನ್ ಎಲ್ಲ ಮಾಡ್ಕೊಂಡು ರೆಡಿ ಆಗ್ತಾ ಇದೀವಿ. ಈಗ ರೆಡಿಯಾಗಿ ಭದ್ರಾವತಿಗೆ ಹೊರಟಿದ್ದೀವಿ. ನಾನು ಸ್ಯಾರಿ ಚೇಂಜ್ ಮಾಡಿ ಡ್ರೆಸ್ ಹಾಕ್ಕೊಂಡೆ. ಅಷ್ಟು ದೂರ ಸ್ಯಾರಿ ಹಾಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ ಅಂತ. ಈ ಟೈಮು ನಮ್ಮ ಚೋಟುನ ಮನೇಲೇ ಬಿಟ್ಟು ಹೋಗ್ತಾ ಇದ್ದೀವಿ. ನಮ್ಮ ಪಕ್ಕದ ಮನೆ ಆಂಟಿ ನಾನು ನೋಡ್ಕೊಳ್ತೀನಿ ಅಂತ ಹೇಳಿದ್ದಾರೆ. ಒನ್ ಡೇಗಲ್ವಾ ವಾಪಸ್ ಬಂದ್ಬಿಡ್ತೀವಿ ನಾಳೆ. ಸೊ ಹಾಗಾಗಿ ಒಂದಿನಕ್ಕೆ ನಾನೇ ನೋಡ್ಕೊತೀನಿ ಅಂದ್ರು. ಆಮೇಲೆ ಇವಾಗ ದೊಡ್ಡವನಾಗಿದ್ದಾನಲ್ವಾ, ಹುಡುಗರು ಕೂರಿಸ್ಕೊಳ್ಳೋಕ್ಕಾಗಲ್ಲ. ತುಂಬ ಅವ್ನಿಗೆ ಗ್ಲಾಸ್ ಓಪನ್ ಮಾಡೇ ಇರಬೇಕು. ಆಮೇಲೆ ನಿಶಾಂತಿಗೆಲ್ಲ ಪರ್ಚ್ಬಿಡ್ತಾನೆ ಉಗುರಲ್ಲಿ. ಸೊ ಹಾಗಾಗಿ ಬೇಡ ಈ ಸತಿ ಕರ್ಕೊಂಡು ಹೋಗೋದು, ಇವರೇ ನೋಡ್ಕೊಳ್ತಾರೆ ಅಂತ ಆಂಟಿಗೆ ಹೇಳಿದೀವಿ. ಆಂಟಿ ಪಾಪ ತುಂಬ ಚೆನ್ನಾಗಿ ನೋಡ್ಕೊಳ್ತಾರೆ. ಮಕ್ಕಳು ಹೇಳ್ತಾ ಇದ್ರು, "ಅಮ್ಮ ನಮ್ಗಿನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಬಿಡಮ್ಮ" ಅಂತ. ಸೊ ಹಾಗಾಗಿ ಅವನ್ನ ಇಲ್ಲೇ ಬಿಟ್ಟು ನಾವು ಮಾತ್ರ ಹೋಗ್ತಾ ಇದೀವಿ. ನಾವು 4 ಜನ. ಇದು ಬಂದು ನಮ್ಮ ಅತ್ತೆ ಮನೇಲಿ ಸೊ ತರಕಾರಿ ಎಲ್ಲ ಹೆಚ್ಚುತ್ತಾ ಇದ್ದೀವಿ. ಬೆಳಿಗ್ಗೆನೇ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ. ತುಂಬ ಜನಕ್ಕೆ ಒಂದು 50 ಜನ, 60 ಜನ ಆಗ್ತಾರೆ. ಅವ್ರಿಗೆಲ್ಲರಿಗೂನು ಅಡುಗೆ ಮಾಡ್ತೀವಿ. ನಾವೇ ಎಲ್ಲರೂ ಸೇರ್ಕೊಂಡು ಮಾಡ್ತೀವಿ. ನಾವೇನು ಭಟ್ರೆಲ್ಲ ಕರೆಸೋದಿಲ್ಲ. ಸೊ ಹಾಗಾಗಿ ಎಲ್ಲರೂ ಒಂದೊಂದು ಕೆಲಸದಲ್ಲಿ ಬ್ಯುಸಿಯಾಗಿದ್ದೀವಿ. ಫಸ್ಟ್ ತರಕಾರಿ ಎಲ್ಲ ಹಚ್ಕೊಟ್ಬಿಡೋಣ ಅಂತ ಹಚ್ಕೊಡ್ತಾ ಇದ್ದೀವಿ. ಸೊ ಇಲ್ಲಿ ಶ್ರುತಿ ಕಾಯಿ ತುರಿತಾ ಇದ್ದಾಳೆ. ದಿಶಾಂತು ಒಬ್ಬೊಬ್ರು ಮಕ್ಳಿಗೂ ಬಿಡಲ್ಲ, ಒಂದೊಂದು ಕೆಲಸ ವಹಿಸಿರ್ತಾರೆ ಈ ಕೆಲಸ ಮಾಡಬೇಕು ಅಂತ. ದಿಶಾಂತು ಇಲ್ಲಿ ಈರುಳ್ಳಿ ಕಟ್ ಮಾಡ್ತಾ ಇದ್ದಾನೆ. ಸಣ್ಣದಾಗಿ ಚಾಪ್ ಮಾಡ್ತಾ ಇದ್ದಾನೆ ವಡೆ ಮಾಡೋದಕ್ಕೆ. ಈ ವರ್ಷ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ, ಇದು ಭದ್ರಾವತಿನಲ್ಲಿ ನಮ್ಮ 5 ಮಕ್ಕಳು ಮತ್ತೆ ಆ ರೋಡಲ್ಲಿರೋ ಎಲ್ಲ ಮಕ್ಳುಗಳು ಸೇರ್ಕೊಂಡು ಗಣೇಶ ಕೂರ್ಸೋ ಪ್ಲಾನ್ ಮಾಡಿದ್ರು. ಸೊ ಅದರಲ್ಲಿ ದಿಶಾಂತ್ ಮತ್ತೆ ಹರ್ಷನು ಜಾಯಿನ್ ಆದ್ರು ಹೋಗಿ. ಎಲ್ಲರೂ ರೋಡಲ್ಲಿ ಕೂರ್ಸೋದು ಅಂತ ಮಕ್ಕಳು ಅವ್ರವರೇ ಮಾತಾಡ್ಕೊಳ್ತಾ ಇದ್ರು. ಸೊ ರೋಡಲ್ಲೆಲ್ಲ ಬೇಡ ಅಂತ ನಮ್ಮ ಪಕ್ಕದ ಮನೆಯಲ್ಲಿ ಆಂಟಿ ಇದ್ದಾರೆ, ಗೀತಾ ಆಂಟಿ ಅಂತ. ಅವ್ರ ಮನೇಲಿ ಒಂದು ಮನೆ ಖಾಲಿ ಇತ್ತಂತೆ. ಸೊ ಹೊಸ್ದಾಗಿ ಇನ್ನೊಬ್ರು ಯಾರು ಬಂದಿರ್ಲಿಲ್ಲ. ಪೇಂಟ್ ಮಾಡಿಸಿ ಆಂಟಿ ಇಟ್ಟಿದ್ರು, ಯಾರಿಗಾದ್ರೂ ಬರ್ತಾರೆ ಅಂತ. ಅಷ್ಟರೊಳಗೆ ಆಂಟಿನೇ ಬಂದು, "ಏ ನಮ್ಮನೇಲೆ ಖಾಲಿ ಇದೆಯಲ್ಲ ಕೂರಿಸ್ಕೊಂಡು, ನಿಮ್ಗೆ ಒನ್ ಡೇಗಲ್ವಾ ನೀವೇ ಕೂರಿಸ್ಕೊಂಡು ಏನೋ ಮಾಡ್ರೋ" ಅಂತ ಹೇಳಿದ್ರಂತೆ. ಹಾಗಾಗಿ ಮಕ್ಕಳೆಲ್ಲ ಅಲಂಕಾರ ಮಾಡಿ ದೇವ್ರಿಗೆ ಡೆಕೋರೇಷನ್ ಎಲ್ಲ ಮಾಡಿ ನಿಜವಾಗ್ಲೂ ತುಂಬ ಚೆನ್ನಾಗಿ ಮಾಡಿದ್ರು. ಹುಡುಗರು ಅವ್ರವರೇ ಸೇರ್ಕೊಂಡು ಎಲ್ಲ ಮಕ್ಕಳುನು ಗಣೇಶನ್ನ ಕೂರಿಸಿದ್ರು. ಪೂಜೆ ಮಾಡ್ತಾ ಇದ್ದಾನೆ ನೋಡಿ ಕಡ್ಡಿ ಪೈಲ್ವಾನು, ನಮ್ಮ ಮೈದನ ಮಗ ಚಿನ್ಮಯಿ. ಅವನೇ ಪುರೋಹಿತ ಆಗ್ಬಿಟ್ಟಿದ್ದ. ಸೊ ಚೆನ್ನಾಗಿತ್ತು. ಮಕ್ಕಳು ನಿಜವಾಗ್ಲೂ ಅವರೇನೆ ಸಡನ್ ಪ್ಲಾನ್ ಮಾಡಿ ಅವ್ರವರೇ ದುಡ್ಡೆಲ್ಲ ಕಲೆಕ್ಷನ್ ಮಾಡಿಕೊಂಡು ಎಲ್ಲರ ಹತ್ರನೂ ಸೊ ಚೆನ್ನಾಗಿತ್ತು. ಎಲ್ಲ ಅವರೇ ನೋಡಿ ನಮ್ಮ ಹರ್ಷ ಪೂಜೆ ಮಾಡ್ತಾ ಇದ್ದಾನೆ. ನಮ್ಮ ಮನೆಗೆ ಸೇರಿಲ್ಲ, ನಿಜವಾಗ್ಲೂ ಪಕ್ಕದ ಮನೇಲೇ ಸೆಟ್ಲ್ ಆಗ್ಬಿಟ್ಟಿದ್ರು ಗಣೇಶ ಬಿಡೋ ತನಕನೂ.
ನಾವು ಒಂದು ಶ್ರುತಿನೂ ಹೋಗಿ ಎಲ್ಲ ಇದನ್ನೆಲ್ಲ ಹಣ್ಗಳು ಇದು ಎಲ್ಲ ತಗೊಂಡೋಗಿ ಈ ಥರ ಜೋಡಿಸ್ಕೊಳ್ಳಿ ಈ ಥರ ಅಂತೆಲ್ಲ ಹೇಳ್ಕೊಟ್ಟು ಬಂದಿದ್ಲು. ಸೊ ನಾನು ಸಂಜೆ ಹೋದೆ. ನಾನು ಸಾಯಂಕಾಲ ಹೋದೆ. ಬೆಳಿಗ್ಗೆ ನಾನು ಹೋಗಿರಲಿಲ್ಲ. ನಾನು ನಮ್ಮನೇಲೇ ಕೆಲಸ ಮಾಡೋದೇ ಆಗಿತ್ತು. ಸೊ ಹಾಗಾಗಿ ಇದು ದಿಶಾಂತು ಪೂಜೆ ಮಾಡ್ತಾ ಇದ್ದೇನೆ. ಮಕ್ಳುಗಳೇ ಸೇರ್ಕೊಂಡು ಆ ರೋಡಲ್ಲಿ ಎಷ್ಟೊಂದು ಮಕ್ಳು ಸೇರ್ಕೊಂಡು ಮಾಡಿದ್ರು. ಸೊ ತುಂಬ ಚೆನ್ನಾಗಿತ್ತು. ಇದೊಂದು ಸ್ಪೆಷಲ್ ಈ ವರ್ಷದ ಸ್ಪೆಷಲ್ಲು. ಲೈಕ್ ಅವರಿಗೆ ಇಷ್ಟ ಆಗತ್ತಲ್ವಾ, ಮಕ್ಳಿಗೆ ಗಣೇಶ ಅಂದರೆ ತುಂಬ ಇಷ್ಟ. ನಾವು ಎಲ್ಲಾರೂ ಸಪೋರ್ಟ್ ಮಾಡಿದ್ವಿ ಮಾಡ್ರೋ ಅಂತ. ಹಾಗಾಗಿ ಎಲ್ಲ ಮಕ್ಳೂ ಮನೇಲಿ ಕೂರಿಸಿ ಪೂಜೆ ಮಾಡ್ತಾ ಇದ್ದಾರೆ ಇವಾಗ ಬೆಳಿಗ್ಗೆನೆ ಗಣೇಶ ತಂದು. ಇದು ಬಂದು ಗಣೇಶ ಹಬ್ಬದ ದಿನ ಮಧ್ಯಾಹ್ನ. ಸೊ ಇಲ್ಲಿ ಕೆಂಡ ಮಾಡೋದಕ್ಕೆ ಅಂತ ಸಾಂಬ್ರಾಣಿ ಹೊಗೆ ಹಾಕೋದಕ್ಕೆ ಕೆಂಡ ಮಾಡ್ಕೊಳ್ತಾ ಇದ್ದಾರೆ. ಹಬ್ಬದ ದಿನ ಎಲ್ಲ ರೆಡಿ ಅಡುಗೆ ಎಲ್ಲ ಆದಮೇಲೆ ಈ ಥರ ಎಲೆ ಎಲ್ಲ ಹಾಕ್ಕೊಂಡು 5 ಎಲೆನ ಇಡ್ತಾರೆ. ದೇವ್ರ ಮುಂದೆ, ಸೊ ಕಳಸದ ಮುಂದೆ ಈ ಥರ ಇಟ್ಟು ನನ್ನ ಹಸ್ಬೆಂಡ್ ಕುತ್ಕೊಂಡ್ಬಿಡ್ತಾರೆ. ನೀಟಾಗಿ ಎಲ್ಲ ಮಾಡಿರೋ ಅಡುಗೆ, ತಿಂಡಿ, ಹಣ್ಗಳು ಎಲ್ಲ ಕಟ್ ಮಾಡಿ ಈ ಥರ ಜೋಡಿಸ್ಕೊಳ್ತಾರೆ ಎಡೆಗೆ. ಫಸ್ಟ್ ಅವರೇ ಇಡೋದು. ಸೊ ನಮ್ಮ ಮಾವ ಎಲ್ಲ ನಿಂತ್ಕೊಂಡು ಹೇಳ್ಕೊಡ್ತಾ ಇರ್ತಾರೆ. ಈ ಥರ ಇಡಿ, ಈ ಥರ ಇಡಿ, ಈ ಥರ ಮಾಡು ಅಂತ. ನಾವೆಲ್ಲ ಒಂದೊಂದೇ ಎತ್ಕೊಂಡು ಹೋಗಿ ಕೊಟ್ಟಂಗೆ ಅವ್ರು ಒಬ್ಬೊಬ್ಬರೇ ಎಲ್ಲದನ್ನು ಜೋಡಿಸ್ಕೊಳ್ತಾ ಬರ್ತಾರೆ. ಸೊ ಆ್ಯಕ್ಚುಲಿ ನಾನಿಲ್ಲಿ ದೇವ್ರ ಮನೆದೆಲ್ಲ ರೆಡಿ ಮಾಡಿಕೊಂಡು, ಸೊ ದೇವ್ರ ಮನೇಲಿ ಪೂಜೆ ಮಾಡ್ತಾ ಇದ್ದೀನಿ ಫಸ್ಟು. ಆಮೇಲೆ ದೇವ್ರ ಮನೇಲಿ ಪೂಜೆ ಎಲ್ಲ ಆದಮೇಲೆ ಇಲ್ಲಿ ಎಡೆ ಮುಂದೆ ಸೊ ಪೂಜೆ ಮಾಡಬೇಕು. ಅವ್ರ ಅಜ್ಜಿ ತಾತಂಗೆ ಎಡೆ ಹಾಕಿರ್ತೀವಲ್ವ, ಅದರಲ್ಲಿ ಪೂಜೆ ಮಾಡೋದು. ಸೊ ಎಲ್ಲರೂ ಮನೆಯವರೆಲ್ಲರೂ ಪೂಜೆ ಮಾಡಿ ಆಮೇಲೆ ಸೊ ದೇವ್ರ ಮನೇಲೂ ಎಲ್ಲರೂ ಫಸ್ಟ್ ದೇವ್ರ ಮನೇಲಿ ಪೂಜೆ ಮಾಡಿ ಆಮೇಲೆ ಎಡೆ ಮುಂದೆ ಯೂಶುವಲಿ ಎಲ್ಲರ ಮನೇಲೂ ಮಾಡೋ ಥರ ನಮ್ಮ ಮನೇಲೂ ಮಾಡ್ತೀವಿ. ಸೊ ಮಾಡಿದ್ದೆಲ್ಲ ಆದಮೇಲೆ ಎಲ್ಲ ಡೋರ್ಲೆಲ್ಲ ಲಾಕ್ ಮಾಡಿಕೊಂಡು ಹೊರಗಡೆ ಕೂತ್ಕೊಳ್ತೀವಿ. ಹಳ್ಳಿ ಕಡೆ ಆದರೂ ಅಷ್ಟೇ, ಟೌನಲ್ಲಾದ್ರೂ ಅಷ್ಟೇ ಎಲ್ಲರೂ ಇದೊಂದು ಪದ್ಧತಿ ಅಂತಲೇ ಅನ್ಬೋದು. ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಬೇಕು. ನಮ್ಮ ಮನೇಲಿ ಆ್ಯಕ್ಚುಲಿ ಈ ಥರ ಮಾಡ್ತೀವಿ. ಡೋರೆಲ್ಲ ಹಾಕ್ಕೊಂಡು ಹೊರಗಡೆ ಕೂತ್ಕೊಳ್ತೀವಿ. ಆಮೇಲೆ ಏನೋ ಅವ್ರದ್ದು ಪದ್ಧತಿ ಅಂದರೆ ಸೊ ಹಿರಿಯರು ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ನಮ್ಮ ಅತ್ತೆ ನಮ್ಮ ಮಾವ ಹೇಳ್ತಾ ಇದ್ರು. ನಮ್ಮ ಅತ್ತೆದಂತೂ ಸಖತ್ ಕಾಮಿಡಿ. ಹರ್ಷಕ್ಕೆ ಹೇಳ್ತಾನೆ ಇದ್ದ, "ಅಜ್ಜಿ ಏನಕ್ಕೆ ಡೋರ್ ಹಾಕಬೇಕು? ಏನಕ್ಕೆ ಇದು?" ಅಂತ. ಎಲ್ಲ ನಕ್ಕೊಂಡು ಒಂದು 10 ನಿಮಿಷ ಹೊರಗಡೆ ಕೂತ್ಕೊಂಡು ಎಲ್ಲ ಟೈಮ್ ಪಾಸ್ ಮಾಡ್ತೀವಿ. ಆ್ಯಕ್ಚುಲಿ ಇನ್ನೊಂದೇನಪ್ಪ ಅಂದರೆ ಈ ವರ್ಷ ಮಕ್ಕಳು ಸಮೇತ ಎಲ್ಲರೂ ಹೋಲ್ಸೇಲಾಗಿ ಉಪವಾಸ ಇದ್ದರು. ನನ್ನ ಹಸ್ಬೆಂಡು, ನಮ್ಮ ಅತ್ತೆ ಇಬ್ಬರು ಮಾತ್ರ ತಿಂದಿದ್ರು ಟಿಫನ್ನು. ಇನ್ಯಾರೂ ಟಿಫನ್ ತಿಂದಿರಲಿಲ್ಲ. ಇವ್ಳು ಬಂದು ನಮ್ಮ ಇನ್ನೊಬ್ಬರು ಮೈದಾ ಇದ್ದಾರೆ ಅವ್ರ ಮಗಳು. ಕ್ಯೂಟ್ ಇದ್ದಾಳೆ. ನನಗಂತೂ ಸಖತ್ ಇಷ್ಟ ಅದು ಆ ಪಾಪು. ಸೊ ಎಲ್ಲ ಹೊರಗಡೆ ಕೂತ್ಕೊಂಡಿದ್ದಾದ್ಮೇಲೆ ಆಮೇಲೆ ಒಳಗಡೆ ಬಂದು ಸೊ ಇವಾಗ ಊಟಕ್ಕೆ ಕೂರಿಸಿದ್ದೀವಿ. ನೆಲದಲ್ಲೇ ಎಲ್ಲ ಮಕ್ಳುಗಳಂತೂ ಫಸ್ಟ್ ಮಕ್ಕಳನ್ನ ಕೂರಿಸ್ಬಿಟ್ವಿ. ಯಾಕೆಂದರೆ ಮಕ್ಕಳು ಬೆಳಗ್ಗೆಯಿಂದ ಉಪವಾಸ ಇದ್ದರು. ಗಣೇಶ ಇಟ್ಟಿದ್ದಾರಲ್ಲ ಈ ವರ್ಷ ಎಲ್ಲರೂ ಉಪವಾಸ ಇರ್ರಿ ಅಂತ ಹೇಳಿದ ತಕ್ಷಣ ಆಯ್ತಮ್ಮ ಟಿಫನ್ ತಿನ್ನಲ್ಲ ಅಂತ ಎಲ್ಲ ಮಕ್ಳುಗಳು ಉಪವಾಸ ಇದ್ದರು. ಅದಂತೂ ಸಖತ್ತು ಒಂಥರ ಖುಷಿ ಆಯಿತು. ಮಕ್ಕಳೆಲ್ಲ ಉಪವಾಸ ಇದ್ದಾರೆ. ಅವರೂ ಮಧ್ಯಾಹ್ನ ತನಕ ಏನೂ ತಿಂದಿರಲಿಲ್ಲ. ಜ್ಯೂಸ್ ಏನೋ ತಂದುಕೊಟ್ರು ನಮ್ಮ ಮಾವ, ಹಂಗಾಗಿ ಜ್ಯೂಸ್ ಎಲ್ಲ ಕುಡ್ಕೊಂಡ್ರು. ಸ್ವಲ್ಪ ಜನ ಒಳಗಡೆ ಊಟ ಮಾಡ್ತಾ ಇದ್ದಾರೆ. ಇನ್ನೊಂದು ಸ್ವಲ್ಪ ಜನ ಗೆಸ್ಟ್ ಎಲ್ಲ ಹೊರಗಡೆ ಕೂತ್ಕೊಂಡಿದ್ದಾರೆ. ಸೊ ಹಾಗಾಗಿ ಎಲ್ಲ ಚೆನ್ನಾಗಿತ್ತು ಹಬ್ಬ ಅಂತೂ. ಹಬ್ಬದ ದಿನ ಸಾಯಂಕಾಲ ಸೊ ಇವಾಗ ಗಣೇಶನ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮಮ್ಮ ಕೂಡ ಬಂದಿದ್ರು. ಮಕ್ಳೆಲ್ಲರೂ ಸೇರಿ ಕೂರಿಸಿರೋ ಅಂಥ ಗಣೇಶ. ಸೊ ಇವರೇನೆ ಗೀತಾ ಆಂಟಿ ಅಂತ. ಇವ್ರ ಮನೇಲೇನೆ ಗಣೇಶ ಕೂರಿಸಿದ್ದು. ಆಂಟಿ ಅಂತೂ ಸಖತ್ ಸಪೋರ್ಟ್ ಮಾಡಿದ್ರು ಮಕ್ಕಳಿಗೆಲ್ಲ. ಸೊ ನಾನು ಕೂಡ ಬೆಳಗ್ಗೆಯಿಂದ ನನಗೆ ಹೋಗೋದಕ್ಕೆ ಆಗಿರಲಿಲ್ಲ. ಈಗ ಮಕ್ಕಳು ತುಂಬ ಫೋರ್ಸ್ ಮಾಡ್ತಾಯಿದ್ರು, "ಅಮ್ಮ ಬನ್ನಿ ಅಮ್ಮ, ನೀವು ಬೆಳಗ್ಗೆಯಿಂದ ಬಂದೇ ಇಲ್ಲ, ಬಂದು ಪೂಜೆ ಮಾಡಿ, ಹೇಗೂ ಇವಾಗ ಬಿಡ್ತೀವಿ ಗಣೇಶನ್ನ" ಅಂತ. ಸೊ ಹಾಗಾಗಿ ನಾನು ಕೂಡ ಹೋದೆ. ಇವರು ಗೀತಾ ಆಂಟಿ, ನಮ್ಮ ಪಕ್ಕದ ಮನೆ ಆಂಟಿ ನಿಜವಾಗ್ಲೂ ಫ್ಯಾಮಿಲಿ ಥರನೇ ಇದ್ದಾರೆ. ಆಂಟಿ ಮಕ್ಕಳಿಗೆಲ್ಲ ತುಂಬ ಸಪೋರ್ಟ್ ಮಾಡಿ ಅವ್ರ ಮನೆ ಬಿಟ್ಕೊಟ್ಟಿದ್ರು ಗಣೇಶ ಕೂರಿಸ್ಕೊಳ್ರು ಅಂತ. ಆಮೇಲೆ ಅವರೇನೆ ಪ್ರಸಾದ ಎಲ್ಲ ಮಾಡಿದ್ರು ಗಣೇಶನ ಬಿಡೋ ಟೈಮಲ್ಲಿ. ಮಕ್ಕಳು ಇಲ್ಲಿ ಎಲ್ಲರೂ ಕರ್ಪೂರ ಜೋಡಿಸ್ತಾ ಇದ್ದಾರೆ. ಸೊ ಓಂ ಅಂತ ಬರೆದು ಕರ್ಪೂರ ಹಚ್ಚೋದಕ್ಕೆ ಅಂತ. ಇದು ಈ ಮಕ್ಳುಗಳೆಲ್ಲರೂ ನಮ್ಮ ರೋಡಲ್ಲೇ ಇರೋವಂಥವ್ರು, ನಮ್ಮ ಅತ್ತೆ ಮನೆ ರೋಡಲ್ಲಿ. ಸೊ ಹಾಗಾಗಿ ಎಲ್ಲ ಮಕ್ಕಳು ಬಂದಿದ್ರು. ಹರ್ಷ ನೋಡಿ ಇವಾಗ ಪ್ರಸಾದ ಮೊಸರನ್ನ ತಳ್ಗೆ ಮಾಡಿದ್ರು. ಗಣೇಶನ ಬಿಡೋಕ್ಕೂ ಮುಂಚೆ ಎಲ್ಲಾರ್ಗು ಪ್ರಸಾದ ಹಾಕಿ ಕೊಡ್ತಾ ಇದ್ದೇನೆ. ಸೊ ಇವ್ರು ಎಲ್ಲರೂ ಅಲ್ಲೇ ಅಕ್ಕಪಕ್ಕ ಇರೋ ಮನೆಯವ್ರಿಗೆಲ್ಲರಿಗೂ ಮಕ್ಕಳು ಹೋಗಿ ಹೋಗಿ ಕರೀತಾ ಇದ್ರು, "ಗಣೇಶ ಬಿಡ್ತೀವಿ ಬನ್ನಿ ಬನ್ನಿ" ಅಂತ. ಸೊ ಹಾಗಾಗಿ ಅವರು ಎಲ್ಲರೂ ಒಬ್ಬೊಬ್ಬರೇ ಬರ್ತಾ ಇದ್ರು. ಮಕ್ಕಳು ಖುಷಿಯಾಗಿದ್ರೆ ಅಷ್ಟೇ ಸಾಕಲ್ವಾ ಅಂತ ಎಲ್ಲರೂ ಬಂದು ಖುಷಿ ಪಡ್ತಾಯಿದ್ರು. ಫಾರ್ ದ ಫಸ್ಟ್ ಟೈಮ್ ನಾವೂನು ನಿಜವಾಗ್ಲೂ ಇಟ್ಟು ಈ ಥರ ಗಣೇಶ ಇಟ್ಟು ಒಂದೇ ದಿನಕ್ಕೆ ಪೂಜೆ ಮಾಡಿದ್ದು ಇಷ್ಟ ಆಯಿತು. ಅವ್ರ ಖುಷಿನೇ ನಮಗೂ ಖುಷಿ ಅಲ್ವಾ. ಅದು ವಿದ್ಯಾ ಗಣಪತಿ ಗಣೇಶ ಇಟ್ಟು ಪೂಜೆ ಮಾಡಿದ್ರೆ ಒಳ್ಳೆಯದು ಅಂತ. ಸೊ ಗಣೇಶ ಬಿಡೋದಕ್ಕೆ ಹೋಗೋಕ್ಕೆ ಅಂತ ಎಲ್ಲ ರೆಡಿ ಆಗ್ತಾಯಿದ್ರು. ಮಕ್ಕಳನ್ನೇ ಕಳ್ಸೋದು ಬೇಡ, ನಾವು ಹೋಗೋಣ, ಕತ್ಲೆ ಬೇರೆ ಆಗಿದೆ, ಆಮೇಲೆ ಚಾನಲಿಗೆ ಬಿಡೋದಲ್ವಾ, ಸೊ ಮಕ್ಕಳನ್ನೇ ಕಳ್ಸೋದು ಬೇಡ ಅಂತ
ನಾವು ಹೋಗೋಣ ಅಂತ ರೆಡಿ ಆದ್ವಿ. ಸೊ ನನ್ನ ಹಸ್ಬೆಂಡ್ ಇವಾಗ ಎತ್ತಿ ಕೊಡ್ತಾ ಇದ್ದಾರೆ. ಗೌರಮ್ಮಂಗೆ ಬುತ್ತಿ ಎಲ್ಲ ಕಟ್ಟಿ ಆಂಟಿ ಎಲ್ಲ ಮಾಡ್ತಾಯಿದ್ರು. ಯಾವ ಥರ ಮಾಡೋದು ಅಂತ ಅವರು ಎಲ್ಲ ಒಂದೊಂದೇ ಹೇಳ್ಕೊಡ್ತಾ ಇದ್ರು. ಆ್ಯಕ್ಚುಲಿ ನನ್ನ ಹಸ್ಬೆಂಡು ಬೆಳಗ್ಗೆನೇ ಹೋಗ್ತಾನೆ ಹೇಳ್ತಾ ಇದ್ರು, "ನಾವು ಚಿಕ್ಕವರಿದ್ದಾಗ ಹಿಂಗೆಲ್ಲ ಮಾಡ್ತಾ ಇದ್ವಿ. ಗಣೇಶನ ಕಲೆಕ್ಷನಿಗೆ ಹೋಗ್ತಾ ಇದ್ವಿ. ಏನೆಲ್ಲ ಮಾಡ್ತಾ ಇದ್ವಿ. ನೀವೀಗ ಏನು ಮಾಡಲ್ಲ. ಬರೀ ಫೋನು, ಟಿವಿ ಅಂತ ಮುಳುಗೋಗಿರ್ತೀರ" ಅಂತ. ಸೊ ಈ ವರ್ಷ ಹೋದ ತಕ್ಷಣ ನಮ್ಮ ಮೈದನ ಮಗ ಹೇಳ್ತಾ ಇದ್ದ, "ಹರ್ಷ ಗಣೇಶ ಕಲೆಕ್ಷನ್ ಮಾಡಿದ್ದೀವಿ ಇಡೋಣ. ದೊಡ್ಡಮ್ಮ ಇಡ್ತೀವಿ, ಇಡ್ತೀವಿ. ಸೊ ಎಲ್ಲ ಅಲಂಕಾರ ಇದು ರೆಡಿ ಮಾಡ್ಕೊಡಿ" ಅಂತ. ಹೋಗಿದ್ದಕ್ಕೂ ಒಂಥರ ಖುಷಿ ಆಯ್ತು ನಿಜವಾಗ್ಲೂನು. ಮಕ್ಕಳೆಲ್ಲ ಸಖತ್ ಖುಷಿಪಟ್ರು. ಪಟಾಕಿ ಹೊಡೆದ್ರು, ಗಣೇಶನಿಟ್ಟು ಪೂಜೆ ಮಾಡಿದ್ರು. ಇದು ನೋಡಿ ಈ ಚಿಕ್ಕ ಗಣೇಶನ ನಮ್ಮ ಗೌಶಿಕೆ ಮಾಡಿರೋದು. ಅವನೇ ಮಾಡಿ, ಅವನೇ ಹಿಡ್ಕೊಂಡು ಬಂದು ನೀರಲ್ಲಿ ಬಿಟ್ಟ. ಅದಂತೂ ಸಖತ್ ಖುಷಿಯಾಗಿತ್ತು. ಸೊ ನಮ್ಮಮ್ಮ, ನಮ್ಮತ್ತೆ ಎಲ್ಲರೂ ಬಂದಿದ್ದಾರೆ. ಎಲ್ಲಾರುನು ಅಲ್ಲಿ ಚಾನಲ್ ಹತ್ರನೂ ಕೂಡ 2 ಕಾರಲ್ಲಿ ನಮ್ಮದೇ ಕಾರಲ್ಲಿ ಹೋದ್ವಿ. ಮಕ್ಳ ಜೊತೆ ಬರೀ ಮಕ್ಳನ್ನೇ ಕಳ್ಸೋದು ಬೇಡ ಅಂತ. ಸಖತ್ ಖುಷಿ ಆಯ್ತು. ನಂಗಂತೂ ತುಂಬಾನೇ ಇಷ್ಟ ಆಯ್ತು. ಆಂಟಿ ಇವ್ರು ಪಕ್ಕದ ಮನೆ ಆಂಟಿ ಇದ್ದಾರಲ್ಲ, ಅವರಂತೂ ಸಖತ್ ಸಪೋರ್ಟ್ ಮಾಡಿದ್ರು ಮಕ್ಳಿಗೆಲ್ಲ. ಮಾಡ್ರೋ ಇದು ಮಾಡಿ ಅಂತ. ಸೊ ಈಗ ಗಣೇಶನ್ನ ಕಾರ್ ಒಳಗಡೆ ಇಟ್ಕೊಂಡು ಕೂರಿಸ್ಕೊಳ್ತಾ ಇದ್ದಾರೆ. ಸೊ ಅವ್ರ ಕೈಯಲ್ಲೇ ಕೊಡಿ, ಮಕ್ಳ ಕೈಯಲ್ಲೇ ಹಿಡ್ಕೊಂಡು ಕೂತ್ಕೊಳ್ಳಿ ಅಂತ ನಮ್ಮ ಮೈದ ಮತ್ತೆ ನಮ್ಮ ಮೈದನ ಮಗ ಮತ್ತೆ ಆ್ಯಕ್ಚುಲಿ ಇನ್ನೊಂದು ಹುಡ್ಗ, ಸೊ ಅದೇ ರೋಡ್ ಹುಡ್ಗ, ಅವ್ನ ಫ್ರೆಂಡು ಚಿನ್ಮಯ್ ಫ್ರೆಂಡ್ ಇವನು. ಇಬ್ರು ಹಿಡ್ಕೊಂಡು ಕೂತ್ಕೊಳ್ತಾ ಇದ್ದಾರೆ. ಸೊ ಕರ್ಕೊಂಡೋಗಿ ಚಾನಲ್ ಇದೆ ನಮ್ಮ ಮನೆಯಿಂದ ಒಂದಷ್ಟು ದೂರದಲ್ಲಿ. ಸೊ ಅಲ್ಲಿಗೆ ಹೋಗಿ ಬಿಡೋಣ ಅಂತ ಸೊ ಇವಾಗ ರೆಡಿ ಕೂರಿಸ್ಕೊಳ್ತಾ ಇದ್ದಾರೆ ಎತ್ಕೊಂಡು. ಇವಾಗ ಚಾನಲ್ ಹತ್ರ ಬಂದು ಅಲ್ಲಿ ಆ ಕಟ್ಟೆ ಇದೆ. ಆ ಕಟ್ಟೆ ಮೇಲೆ ಇಟ್ಟು ಇನ್ನೊಂದ್ಸತಿ ಪೂಜೆ ಮಾಡ್ತಾ ಇದ್ದಾರೆ. ಇದೇ ಚಾನಲ್ಲು ಹರಿತಾ ಇತ್ತು ಚಾನಲ್ಲು. ಸೊ ಮಕ್ಳಿಗೆ ಕಳ್ಸಕ್ಕೆ ಭಯ ಆಗಿ ನಾವೇ ಎಲ್ಲಾರುನು ದೊಡ್ಡವರು ಬಂದ್ವಿ. ಅವರು ಬಂದಿದ್ದಾರೆ. ಮಕ್ಳುಗಳು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಯಾರು ನೀರೊಳಗೆ ಇಳಿಬೇಡಿ. ಮತ್ತೆ ಆಳ ಇದೆಯಂತೆ. ಸೊ ಹಾಗಾಗಿ ಕಟ್ಟೆ ಮೇಲೆ ಇಟ್ಟು ಪೂಜೆ ಮಾಡ್ತಾ ಇದ್ದಾರೆ. ಇನ್ನೊಂದ್ಸತಿ ಕರ್ಪೂರ ಎಲ್ಲ ಹಚ್ಚಿ ಪೂಜೆ ಮಾಡಿ ಗಣೇಶನ ಕಳಿಸ್ಕೊಡೋಣ ಅಂತ. ಸೊ ಮಕ್ಳೆಲ್ಲ ಕಟ್ಟೆ ಮೇಲೆ ನಿಂತ್ಕೊಂಡು ನೋಡ್ತಾ ಇದ್ರು. ಸೊ ನಾವು ಪೂಜೆ ಮಾಡಿ ಗಣೇಶನ್ ಬಿಡೋಣ ಅಂತ ಬಂದಾಗ ಇನ್ನೊಂದು ಪಕ್ಕದಲ್ಲೇ ಇನ್ನೊಂದು ಫ್ಯಾಮಿಲಿಯವರುನು ಅವರು ಗಣೇಶ ಎಲ್ಲ ತಗೊಂಡು ಬಂದು ಪೂಜೆ ಮಾಡ್ತಾ ಇದ್ರು. ಸೊ ಹಾಗಾಗಿ ಅವ್ರದ್ದು ಕೂಡ ಒಂದು ಕ್ಲಿಪ್ಪಿಂಗ್ ಎಲ್ಲ ತಗೊಂಡೆ. ನನ್ನ ಹಸ್ಬೆಂಡು ಮತ್ತು ನಮ್ಮ ಮೈದ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ. ನಮ್ಮ ಕೌಶಿಕಿಗಂತೂ ಸಖತ್ ಇಷ್ಟ. ಅವ್ನ ಹಿಂಸೆಗೆ ಜಾಸ್ತಿ ನಾವು ಗಣೇಶ ಎಲ್ಲ ಇಟ್ಟಿದ್ದಂತೆ. ಸೊ ಹಾಗಾಗಿ ಅವ್ನು ಕೂಡ ಒಂದು ಗಣೇಶನ ಮಾಡಿದ್ದ ಪುಟ್ಟದು ಚೆನ್ನಾಗಿತ್ತು. ಇವರು ಬೇರೆ ಫ್ಯಾಮಿಲಿಯವರು. ಸೊ ಅವ್ರು ನೋಡ್ತಾ ಇದ್ರು. ನಾನು ವಿಡಿಯೋ ತಗೊಳ್ಳುವಾಗ ಹಂಗಾಗಿ ಅವ್ರದ್ದನ್ನು ಕೂಡ ಒಂದು ಪಿಕ್‌ನ ತಗೊಂಡೆ. ಎಷ್ಟೊಂದು ಜನ ಗಣೇಶನ ಬಿಡ್ತಾ ಇದ್ರು. ಎಲ್ಲ ಪೂಜೆ ಮಾಡಿ ಒನ್ ಡೇಗೆ ಬಿಡ್ತಾರೆ. ಕೆಲವ್ರು 3 ದಿನ ಇಡ್ತಾರೆ, ಕೆಲವ್ರು 5 ದಿನ ಇಡ್ತಾರೆ. ನಮ್ಮ ಮನೇಲಿ ನಾವು ಒಂದೇ ದಿನ ಇಟ್ಟು ಬೆಳಿಗ್ಗೆಯಿಂದ ಸಂಜೆ ತನಕ ಮಕ್ಕಳು ನೋಡಿಕೊಂಡು ಸಾಯಂಕಾಲ ನೀರಿಗೆ ಬಿಟ್ವಿ. ನಾನು ಕೂಡ ಇಲ್ಲಿ ಪೂಜೆ ಮಾಡಿ ದೇವ್ರು ಇದಕ್ಕೆ ಪೂಜೆ ಮಾಡಿಬಿಟ್ಟು ಆಮೇಲೆ ಬಿಡೋಣ ಬನ್ನಿ ಪೂಜೆ ಮಾಡಿ ಅಂದರು. ನನ್ನ ಮಗಂಗಂತೂ ಸಖತ್ ಇಷ್ಟ ಆಗೋಯ್ತು. ಈ ವರ್ಷ ಅಂತೂ ಕುಣಿದು ಕುಪ್ಪಳಿಸ್ಬಿಟ್ಟ. ಮನೇನೇ ಸೇರಿಲ್ಲ ಅವನು. ಇವರು ನಮ್ಮ ಎದುರುಗಡೆ ಮನೆಯಲ್ಲಿರೋರು. ಅವರು ಮಕ್ಳನ್ನೆಲ್ಲ ಇಳ್ಸೋದು ಬೇಡ ನೀರೊಳಗಡೆ ಅಂತ ಅವರೇನೆ ಇಳ್ದಿದ್ದಾರೆ. ಸೊ ನನ್ನ ಹಸ್ಬೆಂಡ್ ಇವಾಗ ಅವ್ರಿಗೆ ಕೊಡ್ತಾ ಇದ್ದಾರೆ. ಏನೋ 3 ಸತಿ ಮುಳುಗಿಸ್ಬಿಟ್ಟು ಆಮೇಲೆ ಹಿಂದೆ ಉಲ್ಟಾ ಮಾಡಿ ಗಣೇಶನ್ನ ಇಟ್ಬಿಡ್ಬೇಕಂತೆ. ಮುಂದೆ ದಬ್ಬಾಕ್ಬಾರ್ದು ಅಂತ ಅವ್ರು ಹೇಳ್ತಾ ಇದ್ರು. ಸೊ ಅವ್ರ ಮನೇಲೂ ಗಣೇಶ ಕೂರಿಸ್ತಾರಂತೆ. ಹಾಗಾಗಿ ಇವಾಗ ಗೌರಿನ ಬಿಡ್ತಾ ಇದ್ದಾರೆ. ಸೊ ಎಲ್ಲ ಬಿಟ್ಟು ಜೈಕಾರ ಎಲ್ಲ ಕೂಗ್ಕೊಂಡು ಇದು ನಮ್ಮ ಗೌಶಿಕ್ ಗಣೇಶ. ಅದನ್ನು ಕೂಡ ಮುಳುಗ್ಸಿದ್ರು ನೀರಲ್ಲಿ. ಅವನು ಮಾಡಿರೋಂಥ ಗಣೇಶನ್ನ. ಹಬ್ಬ ಆದ್ಮೇಲೆ ನೆಕ್ಸ್ಟ್ ಡೇ ನಾನ್ ವೆಜ್ ಫಂಕ್ಷನ್ನು. ನಾನ್ ವೆಜ್ ಊಟ ಅಂತೂ ಎಲ್ಲರೂ ಹೋಗಿರ್ತೀವಲ್ವಾ! ಸೊ ಹಾಗಾಗಿ ಮಾಡ್ತಾರೆ. ನಮ್ಮನೇಲಿ ಸ್ವಲ್ಪ ಗಂಡಸರು ಅಡುಗೆ ಮಾಡೋದಕ್ಕೆಲ್ಲ ಹೆಲ್ಪ್ ಮಾಡ್ತಾರೆ. ಅವರೂ ಕೂಡ ಚೆನ್ನಾಗಿ ಮಾಡ್ತಾರೆ. ಇಲ್ಲಿ ನನ್ನ ಹಸ್ಬೆಂಡು ಪೆಪ್ಪರ್ ಚಿಕನ್ನಿಗೆ ರೆಡಿ ಮಾಡ್ಕೊಂಡು ಮಾಡ್ತಾ ಇದ್ದಾರೆ. ಆ ಕಡೆ ನಮ್ಮ ಮಾವ ಸೊ ನಾಟಿ ಕೋಳಿ ಸಾಂಬಾರು ಮಾಡ್ತಾ ಇದ್ದಾರೆ. ಇವತ್ತು ಒಂದಷ್ಟು ಜನಕ್ಕೆ ಊಟಕ್ಕೆಲ್ಲ ಹೇಳ್ತಾರೆ. ಅವ್ರ ಫ್ರೆಂಡ್ಸ್‌ಗಳಿಗೆ. ತುಂಬ ಜನ ಇಲ್ಲ, ಸ್ವಲ್ಪ ಜನಕ್ಕೆ ಹೇಳ್ತಾರೆ. ಹಂಗಾಗಿ ನಾಟಿ ಕೋಳಿ ಸಾಂಬಾರು ಮಾಡ್ತಾರೆ. ನಮ್ಮ ಮಾವ ಸ್ವಲ್ಪ ನಾನ್ ವೆಜ್ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಹಂಗಾಗಿ ಅವರೇ ಮಾಡ್ತಾಯಿದ್ರು. ಸೊ ನಾವೆಲ್ಲ ರುಬ್ಕೊಡೋದು ಅವ್ರೇನು ಹೇಳ್ತಾರೆ ರುಬ್ಕೊಡೋದು, ಹಚ್ಕೊಡೋದೆಲ್ಲ ಮಾಡ್ತೀವಿ. ಅವರೇನೆ ಮಾಡಿದ್ರು. ನಾಟಿ ಕೋಳಿ ಸಾರು ತುಂಬ ಚೆನ್ನಾಗಿ ಟೇಸ್ಟಾಗಿ ಮಾಡಿದ್ರು. ಇದ್ರ ಜೊತೆಗೆ ಚಿಕನ್ ಬಿರಿಯಾನಿ ಮಾಡಿದ್ವಿ, ಪೆಪ್ಪರ್ ಡ್ರೈ, ಫಿಶ್ ಫ್ರೈ, ಆಮೇಲೆ ಅನ್ನ, ಸಾರು, ಮುದ್ದೆ ಎಲ್ಲ ಚೆನ್ನಾಗಿತ್ತು. ಎಲ್ಲರೂನು ಇವನ್ನ ಮಟನ್ ಊಟ ಅಂದರೆ ಅಷ್ಟೇ ಅಲ್ವಾ, ನಮ್ಮನೇಲಿ ಸ್ವಲ್ಪ ನಾನ್ ವೆಜ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ, ಎಲ್ಲ ಲೈಕ್ ಮಾಡ್ತಾರೆ. ಸೊ ಹಾಗಾಗಿ ಬೆಳಿಗ್ಗೆನೇ ಸ್ಟಾರ್ಟ್ ಮಾಡಿದ್ದೀವಿ. ಮಾಡ್ಕೊಂಡು ತಿಂದು ಮತ್ತೆ ನಾವಿನ್ನು ಹೊರಡೋದ್ರೊಳಗೆ ಟೈಮ್ ಆಗತ್ತೆ ಅಂತ ಇಲ್ಲಿ ಇದ್ರದ್ದು ಫಿಶ್ಶು ಫ್ರೈ ಮಾಡ್ತಾ ಇದ್ದಾರೆ. ಸೊ ಬಂಗುಡೆ ಮೀನೋ ಏನೋ ತಗೊಂಡು ಬಂದಿದ್ರಪ್ಪ.
ನನ್ಗೆ ಯಾವಾಗಲೂ ಭದ್ರಾವತಿಗೆ ಹೋದಾಗ ಫಿಶ್ ಫ್ರೈ ತುಂಬ ಇಷ್ಟ ಆಗುತ್ತೆ. ಚೆನ್ನಾಗಿರುತ್ತೆ. ಫ್ರೆಶ್ ಆಗಿರೋ ಮೀನನ್ನ ತಗೊಂಡು ಬರ್ತಾರೆ. ಚೆನ್ನಾಗಿರುತ್ತೆ. ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ. ಸೊ ಎಲ್ಲ ಊಟ ಎಲ್ಲ ಮುಗಿಸ್ಕೊಂಡು ಹೊರಟ್ವಿ. ಬರ್ತಾ ನಮ್ಮ ಆಶಾ, ಧರ್ಮ ಇಬ್ರು ಅವರು ಆನ್ ದಿ ವೇ ನಮಗೆ ಸಿಕ್ಕಿದ್ರು. ಸೊ ಅವರುನು ಕೂಡ ಅಮ್ಮನ ಮನೆಗೆ ಹೇಗೋ ಅಮ್ಮನ್ನ ಡ್ರಾಪ್ ಮಾಡ್ಬೇಕಾಗಿತ್ತಲ್ವಾ, ನಾವು ನಮ್ಮ ಅಮ್ಮನ ಮನೆಗೆ ಹೋಗೋಣ ಅಂತ ಹೊರಟ್ವಿ. ನೀವು ಬನ್ನಿ ಅಂದಿದ್ದಕ್ಕೆ ಅವರು ಕೂಡ ಬಂದ್ರು. ಅಲ್ಲಿ ಬಂದು ನೈಟ್ ಊಟ ಮುಗಿಸ್ಕೊಂಡು ಅವರು ಆ ಕಡೆ ಬೆಂಗ್ಳೂರ್ಗೆ ಹೋದ್ರು. ನಾವ್ ಈ ಕಡೆ ವಾಪಸ್ ಮನೆಗೆ ಬಂದ್ವಿ. ಮಕ್ಳಂತೂ ನೋಡಿ ಇಲ್ಲಿ ಸರ್ಕಸ್ ಮಾಡ್ಕೊಂಡು ಕರಣ್ ಜಿಮ್‌ಗೆ ಹೋಗಿ ಕಲ್ತಿದ್ದಾನಂತೆ. ಅದನ್ನೆಲ್ಲ ತೋರಿಸ್ತಾ ಇದ್ದ. ಹರ್ಷನು ಟ್ರೈ ಮಾಡ್ತಾ ಇದ್ದ. ತುಂಬಾ ಚೆನ್ನಾಗಿತ್ತು. ಈ ಲಾಗ್‌ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ಲಾಗಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ನಿಮ್ಮೆಲ್ಲರಿಗೂನು ನಮಸ್ಕಾರ. ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಈ ವರ್ಷದ ಹಬ್ಬ ಅಂತೂ ತುಂಬಾನೇ ಚೆನ್ನಾಗಿತ್ತು. ಖುಷಿಯಾಗಿ ಎಂಜಾಯ್ ಮಾಡಿದ್ವಿ ಎಲ್ಲಾರುನು. ಇನ್ನು ಯಾರಾದ್ರೂ ನನ್ನ ಚಾನಲ್‌ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ನಿಮ್ಮೆಲ್ಲರಿಗೂನು ಕೇಳ್ಕೊಳ್ತೀನಿ. ನಮಸ್ಕಾರ. ಲವ್ ಯು.